ಅವ್ರ ಅಮ್ಮಂಗ್ ಹುಷಾರಿಲ್ವಂತೆ. ಅವರು ಕೂಡ ನನ್ ಹಾಗೆ ಮನೆಯವ್ರಿಗೆ ಗೊತ್ತಿಲ್ದೆ ಲವ್ ಮಾಡಿ ಓಡ್ ಬಂದು ಮದ್ವೆ ಮಾಡ್ಕೊಂಡಿದ್ದಾರೆ. ಹೋಗ ಅವ್ರ ಅಮ್ಮನ್ ನೋಡಕ್ಕಾಗ್ತಿಲ್ಲ ಅಂತ ತುಂಬಾ ದುಃಖ ಪಡ್ತಿದ್ದಾರೆ. ನಿನ್ನ ಹೆಸರೇನಮ್ಮ? ಭಾನುಮತಿ. ಅಳಬೇಡ, ಸಮಾಧಾನ ಮಾಡ್ಕೊ. ನೋಡು, ನಿಮ್ ತಾಯಿ ಏನೂ ಆಗೋದಿಲ್ಲ, ಅವ್ರು ಬೇಗ ಹುಷಾರಾಗ್ತಾರೆ. ಧೈರ್ಯವಾಗಿರು. ಭಾನು, ನನ್ನೇ ನಿಮ್ಮಮ್ಮ ಅಂತ ತಿಳ್ಕೊ. ಅಮ್ಮ, ಸಮಾಧಾನ ಕಣ್ಣೀರಾಗ್ಬೇಡಮ್ಮ. ಏನ್ ಮಾಡೋದು, ಈಗಿನ ಕಾಲ ಮಕ್ಕಳು ಯಾರ ಮಾತೋ ನಂಬ್ಕೊಂಡು ತಂದೆ ತಾಯಿನ ಬಿಟ್ಟು ಮನೆ ಬಿಟ್ಟು ಹೊರಗಡೆ ಬಂದ್ಬಿಡ್ತೀರಾ. ಆಮೇಲೆ ತಂದೆ ತಾಯಿ ಪ್ರೀತಿ ಬೇಕು ಅಂತ ಹಂಬಲಿಸ್ತೀರಾ. ನೋಡು, ಎಲ್ಲ ಒಳ್ಳೇದಾಗತ್ತೆ, ಅಳಬಾರ್ದು. ನೀನ್ ಜಾಣೆ ಅಲ್ವಾ? ಅಮ್ಮ, ನೀವೇ ಬಂದು ನನ್ನ ಅಮ್ಮ ಅಂತ ತಿಳ್ಕೊ ಅಂತ ಹೇಳಿದ್ರಲ್ಲ, ನನಗೆ ಎಷ್ಟೋ ಸಮಾಧಾನ ಆಗೋಯ್ತು. ನೋಡು, ನಾನು ಹೇಳ್ದೆ ಅಲ್ವಾ ಎಲ್ಲ ಸರಿ ಹೋಗುತ್ತೆ ಅಂತ. ಅಳಬಾರ್ದು, ಹೆಣ್ಮಕ್ಳು ನಗನಗ್ತಾ ಇರಬೇಕು. ಪ್ರಿಯಾ, ಏನಮ್ಮ? ಅರ್ಚನ ಮಲಗಿದಾಳ? ಇಲ್ಲಮ್ಮ, ಅಕ್ಕ ಅಂಗಡಿಗೆ ಹೋಗಿದ್ದಾಳೆ. ಅಂಗಡಿಗೆ ಹೋದ್ಲಾ? 2-3 ದಿನ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ರು. ಇವಳ್ಯಾಕೆ ಅಂಗಡಿಗೆ ಹೋದ್ಲು? ಅರ್ಚನಾ ಅಕ್ಕಂಗ್ ಹುಷಾರಿಲ್ಲ ಅಂತ ನಿನ್ಗೆ ಹೇಗಮ್ಮ ಗೊತ್ತು? ಅದು ನಾನು ನೆನ್ನೆನೆ ಆಸ್ಪತ್ರೆಗೆ ಹೋಗಿದ್ದೆ. ಯಾಕೋ ಬೆಳಗ್ಗೆಯಿಂದ ಬಲ್ಗಣ್ಣು ಅದ್ರುತ್ತಾ ಇತ್ತು. ನಿಮ್ಮಿಬ್ರಿಗೆ ಏನಾದರೂ ಆಗ್ಬಿಟ್ಟಿದ್ಯೇನೋ ಅಂತ ನಂಗೆ ತುಂಬ ಗಾಬರಿ ಆಗಿತ್ತು. ವಿಚಾರಿಸೋಣ ಅಂತ ಅಳಿಂದ್ರ ನೋಡಕ್ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅರ್ಚನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ. ಹೊಟ್ಟೆಲಿರೋ ಮಗುಗೆ ಆಪತ್ತಿದೆ ಅಂತ ಗೊತ್ತಾಗಿದ್ದಕ್ಕೆ ಅವಳಿಗೆ ನಾನತ್ತ ಬಿದ್ದೋಗ್ಬಿಟ್ಲಂತೆ. ದೇವ್ರ ದಯದಿಂದ ಅವಳಿಗೇನೂ ಆಗ್ಲಿಲ್ಲ. ನನ್ಗಷ್ಟೇ ಸಾಕು. ಏನಮ್ಮ ಹೇಳ್ತಿದ್ಯಾ? ಹೊಟ್ಟೆಲಿರೋ ಮಗುಗೆ ಆಪತ್ತ? ಭಾವ ನೋಡಿದ್ರೆ ಸಾಧಾರಣವಾದ ತಲೆ ಸುತ್ತು ಅಂತ ನನ್ನ ಹತ್ರ ಹೇಳಿದ್ರು. ಅಮ್ಮ, ನೀನ್ ಹೇಳ್ತಿರೋದ್ ನೋಡ್ತಿದ್ರೆ ಅಕ್ಕಂಗೇನೋ ಸೀರಿಯಸ್ ಆಗಿದೆ ಅನ್ಸ್ತಿದೆ. ಅವರಿಬ್ರು ನನ್ನ ಹತ್ರ ನಿಜ ಮುಚ್ಚಿಟ್ಟಿದ್ದಾರೆ. ಅಮ್ಮ, ಅಮ್ಮ, ಹೊಟ್ಟೆಲಿರೋ ಮಗುಗೆ ಏನ್ ತೊಂದ್ರೆ, ಏನ್ ಸಮಸ್ಯೆ? ಏನೂ ಇಲ್ಲಮ್ಮ, ಅರ್ಚನ ಹೊಟ್ಟೆಲಿರೋ ಮಗುಗೆ ಏನೋ ಸ್ವಲ್ಪ ತೊಂದರೆ ಆಗಿದೆಯಂತೆ. ಹಾಗಂತ ಡಾಕ್ಟ್ರು ನಿಮ್ಮ ಭಾವನ ಹತ್ರ ಹೇಳಿದ್ದಾರೆ. ಈ ವಿಷಯ ಅರ್ಚನ ಗೊತ್ತಾದ್ರೆ ಗಾಬರಿ ಆಗ್ತಾಳೆ ಅಂತ ಅವ್ರು ಹೇಳಿಲ್ಲ. ಹೇಗೋ ವಿಷಯ ಅರ್ಚನ್ ಗೊತ್ತಾಗಿದೆ. ಅವಳಿಗೆ ನಾನು ತಪ್ಪಿದೋಗಿದ್ದಾರೆ. ಅಮ್ಮ, ಅಕ್ಕಂಗ್ ಬೇರೆ ಏನು ತೊಂದ್ರೆ ಇಲ್ಲ ತಾನೆ? ಇಲ್ಲಮ್ಮ, ಏನೂ ತೊಂದರೆ ಇಲ್ಲ. ಇಲ್ಲಮ್ಮ. ನೀನಕ್ಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅರ್ಚನನ್ ಮಗುಗೆ ತೊಂದರೆ ಅಂತ ಗೊತ್ತಾಗಿದ್ದಕ್ಕೆ ಇವಳು ಇಷ್ಟೊಂದು ಗಾಬರಿ ಆಗ್ಬಿಟ್ಲಲ್ಲ. ಇವಳ ಮಗುಗೆ ತೊಂದರೆ ಇದೆ ಅಂತ ಗೊತ್ತಾದ್ರೆ ಏನಾಗುತ್ತೆ? ದೇವ್ರೆ, ನನ್ನ ಬಾಯಲ್ಲಿ ಅರ್ಥ ಬರ್ತ ನಿಜ ಹೇಳಿಸಿ ಇವಳನ್ನ ಕಾಪಾಡ್ಬಿಟ್ಟೆ. ಅಮ್ಮ, ಅರ್ಚನ, ಯಾವಾಗ ಬಂದೆಮ್ಮ? ಈಗ ತಾನೇ ಬಂದೆ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿಮ್ಮ. ಅಕ್ಕ, ಯಾಕಕ್ಕ ಹೀಗ್ ಮಾಡ್ದೆ? ನೀನು ಭಾವ ಇಬ್ರು ಸೇರ್ಕೊಂಡು ಮಗು ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ? ಏನ್ ಮಾತಾಡ್ತಿದ್ಯಾ ಪ್ರಿಯಾ? ಏನು ಗೊತ್ತಿಲ್ಲದೆ ಇರೋಳ್ ತರ ಮಾತಾಡ್ಬೇಡಕ್ಕ. ಅಮ್ಮ ನಿನ್ನ ನೋಡಕ್ ಹಾಸ್ಪಿಟಲ್ಗೆ ಬಂದಿದ್ದು, ನೀನ್ ಯಾಕೆ ಪ್ರೆಗ್ನೆಂಟ್ ಆಗಿ ಬಿದ್ದಿದೆ ಅಂತ ಎಲ್ಲಾ ವಿಷಯನೂ ಅಮ್ಮ ನನ್ನ ಹತ್ರ ಹೇಳಿದ್ರು. ಹೊಟ್ಟೆಲಿರೋ ಮಗುಗೆ ತೊಂದ್ರೆ ಅಂತ ಗೊತ್ತಾದ ಕೂಡ್ಲೆ ನನ್ನ ಹತ್ರ ಹೇಳ್ಬೇಕಿತ್ತು. ಯಾಕೆ ಮುಚ್ಚಿಟ್ಟೆ? ನಿಮ್ಮಲ್ಲಿ ನಾನು ಒಬ್ಳು ಅಂತ ಅನ್ಕೊಂಡಿದ್ದಿದ್ರೆ ಈ ವಿಷಯ ಮುಚ್ಚಿಡದೆ ಹೇಳ್ಬೇಕಿತ್ತು. ಯಾಕೆ ಹೇಳಲಿಲ್ಲ? ಇಲ್ಲ ಪ್ರಿಯಾ, ಈ ವಿಷಯ ನಿನ್ನ ಹತ್ರ ಹೇಗೆ ಹೇಳೋದು? ಹೇಳಿದ್ರೆ ನೀನು ಹೇಗೆ ಸಹಿಸ್ಕೊಳ್ತೀಯ ಅಂತ ಹೇಳಲಿಲ್ಲ. ನೀನೇ ಸಹಿಸ್ಕೊಳ್ಳೋವಾಗ ನಾನು ಸಹಿಸ್ಕೊಳ್ಳಲ್ವಾ? ಪ್ರಿಯಾ, ಅದು ನೋಡು ಅರ್ಚನಾ, ಅದು ಡಾಕ್ಟ್ರು ನಿನ್ನ ಹೊಟ್ಟೆಲಿರೋ ಮಗುಗೆ ತೊಂದರೆ ಇದೆ ಅಂತ ನಿಮ್ಮ ಯಜಮಾನ್ ಹತ್ರ ಹೇಳಿದ್ರಲ್ಲ, ಆ ವಿಷಯನ ಇವಳ ಹತ್ರ ನೀನು ಹೇಳಿಲ್ಲ ಅಂತ ಇವಳು ಬೇಜಾರು ಮಾಡ್ಕೊಂಡಿದ್ದಾಳೆ.
ಏನಿಲ್ಲ ಪ್ರಿಯಾ, ಅದು ಹೆರಿಗೆ ಸಮಯದಲ್ಲಿ ನನಗೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಡಾಕ್ಟ್ರು ಹೇಳಿದ್ರು ಅಷ್ಟೇ. ಇದ್ಯಾವ ದೊಡ್ಡ ವಿಷಯ ಅಂತ ನಿನ್ನ ಹತ್ರ ಹೇಳಲಿಲ್ಲ. ಕೋಪ ಮಾಡ್ಕೋಬೇಡ. ಅಮ್ಮ ಒಳಗ್ ಬಾಮ್ಮ. ಹಾ. ಬಾ ಪ್ರಿಯಾ, ಬಾ ಪ್ರಿಯಾ. ಬಾಮ್ಮ. ಅಕ್ಕ, ನೀನೇನು ಚಿಂತೆ ಮಾಡ್ಬೇಡ, ನಿನಗ್ ಯಾವ ತೊಂದ್ರೆನೂ ಆಗೋದಿಲ್ಲ. ಅದೆಲ್ಲ ಬಿಡಿ, ಚಾಪೆ ಹಾಕೋ. ಅಕ್ಕ, ಮೆತ್ತಗಮ್ಮ. ಅತ್ತೆ, ನೀವೇ ಹೋಗಿ ಬಂದ್ರಿ? ಈಗ ತಾನೇ ಬಂದೆ. ಅಮ್ಮ, ಅರ್ಚನಾ, ಒಂದು ಸಂತೋಷವಾದ ವಿಷಯ. ಏನು? ಅದೇ ಮುತ್ತುಕುಮಾರ್ ಸರ್ ಇದಾರಲ್ಲ, ಅವ್ರು ನನಗೆ ಹೊಸ ಗ್ಯಾರೇಜ್ ಮಾಡೋಕೆ ಲೋನ್ಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ತುಂಬಾ ಸಂತೋಷವಾದ ವಿಷಯ ರೀ. ಅಲ್ಲ, ಮುತ್ತುಕುಮಾರ್ ಸರ್ಗೆ ನಿಮಗ್ ಲೋನ್ ಕೊಡಿಸ್ಬೇಕು ಅಂತ ಯಾಕೆ ಅನಿಸ್ತು? ಅದು ಅವರು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂತ ನನ್ನನ್ನು ಕರ್ಕೊಂಡು ಹೋದ್ರು. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅದು ವಾಸು ಡಿಪಾರ್ಟ್ಮೆಂಟಲ್ ಸ್ಟೋರ್ ಓಪನಿಂಗ್ ಅಂತ. ನೀವು ಒಳಗೆ ಹೋಗಿದ್ರಾ? ಅರ್ಚನಾ, ಅದು ನಾನು ಒಳಗೆ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು. ನೀವು ಬದಲಾಗೋದೇ ಇಲ್ವಾ? ಆ ತಮ್ಮ ಅನ್ನೋ ಹಳೆ ಪ್ರೀತಿ ಇನ್ನೂ ನಿಮ್ ರಕ್ತದಲ್ಲಿ ಓಡಾಡ್ತಿದ್ಯಾ? ಅರ್ಚನಾ, ಕೋಪ ಮಾಡ್ಕೋಬೇಡ. ಅಲ್ಲಿ ಏನ್ ನಡೀತು ಅಂತ ಎಲ್ಲ ವಿವರವಾಗಿ ಹೇಳ್ತೀನಿ, ಅದನ್ನ ಕೇಳೋ. ಪರವಾಗಿಲ್ಲ ಭಾವ, ಅವ್ರ ಅಷ್ಟೊಂದು ಅವಮಾನ ಮಾಡಿದ್ಕೆ ರೇವತಿ ಸರಿಯಾಗೆ ಮಾಡಿದ್ಲು. ಮೊದಲು ನಮ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ನಿರ್ಗತಿಕರಾಗಿದ್ದಾಗ ಮುತ್ತುಕುಮಾರ್ ಸರ್ ಕಡೆಯಿಂದನೇ ಟೂಲ್ ಸಿಕ್ಕಿ ಒಂದ್ ಮರದ ಕೆಳಗಡೆನೆ ನಾವು ಕೆಲಸ ಶುರು ಮಾಡೋದಕ್ಕೆ ದಾರಿ ಆಯ್ತು. ಈಗ ಅವ್ರ ಕಡೆಯಿಂದನೇ ನಾವು ಬೆಳೆಯೋದಕ್ಕೆ ಅವಕಾಶಗಳು ಬರ್ತಿದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಅಳಿಂದ್ರೆ, ಈಗ ನಿಮ್ಗೊಳ್ಳೆ ಟೈಮ್ ಬಂದಿದೆ. ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ನೀವು ತುಂಬಾ ಎತ್ತರಕ್ಕೆ ಬೆಳಿತೀರಾ. ಅದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅತ್ತೆ, ನಿಮ್ಮ ಆಶೀರ್ವಾದದಿಂದ ಹಾಗೆ ಆಗ್ಲಿ. ಅರ್ಚನಾ, ಅಮ್ಮನಿಗೆ ಏನು ಇಷ್ಟನೋ ಆ ಅಡುಗೆ ಮಾಡು. ಸ್ಪೆಷಲ್ ಏನಾದ್ರು ಬೇಕಾದ್ರೆ ನಾನು ಹೋಗಿ ತಗೊಂಡ್ಬರ್ತೀನಿ. ಅದೆಲ್ಲ ಏನು ಬೇಡ. ಅಮ್ಮನ್ಗೆ ಇಷ್ಟವಾದ ಅಡುಗೆ ಮಾಡೋದಕ್ಕೆ ಎಲ್ಲ ಮನೇಲೇ ಇದೆ. ಸರಿ ಸರಿ, ಬೇಗ ಅಡುಗೆ ಮಾಡು. ಅತ್ತೆ, ಇವತ್ತು ಎಲ್ಲರೂ ಕೂತ್ಕೊಂಡು ಜೊತೆಲಿ ಊಟ ಮಾಡೋಣ. ನೀವು ಕೂತ್ಕೊಳ್ಳಿ, ನನ್ನ ಕೈಕಾಲು ಮುಖ ತೊಳ್ಕೊಂಡ್ಬರ್ತೀನಿ. ಹಾ. ಮಾವ, ಇದರಲ್ಲಿ 22,500 ರೂಪಾಯಿ ಇದೆ, ಒಂದಿನದ ಕಲೆಕ್ಷನ್. ಮಾವ, ಫಸ್ಟ್ ಡೇನೇ ಇಷ್ಟೊಂದು ಕಲೆಕ್ಷನ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೀಗ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಅಂಗಡಿನ ದೊಡ್ಡ ಲೆವೆಲಲ್ಲಿ ಡೆವಲಪ್ ಮಾಡ್ಬೋದು ಅನ್ನೋ ನಂಬಿಕೆ ಕೂಡ ನನಗೆ ಬರ್ತಾ ಇದೆ. ಆ ಜಾಗದಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಕಟ್ಟಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಐಡಿಯಾ ಕೊಟ್ಟಿದ್ದೆ ನೀವಲ್ವಾ ಮಾವ? ಮಾವ, ನೀವು ಸೂಪರ್. ಏನು ಮಾವ ಇದು? ನಾವಿವತ್ತು ಓಪನ್ ಮಾಡಿರೋ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಬಗ್ಗೆ ಇಷ್ಟೊಂದು ಸಂತೋಷವಾಗಿ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಏನು ಮಾತಾಡದೆ ಸುಮ್ಮನೆ ಇದ್ದೀರಲ್ಲ. ಏನ್ ಮಾತಾಡ್ಲಿ ಅಳಿ ಅಂದ್ರೆ, ಮಾತಾಡ್ಬೇಕಾಗಿದ್ದನ್ನೆಲ್ಲ ಫಂಕ್ಷನ್ ಅಲ್ಲಿ ಇವಳೇ ಮಾತಾಡ್ತಲ್ಲ. ಆ ರಮೇಶನ್ನ ಮುಂದೆ ನಿಲ್ಲಿಸ್ಕೊಂಡು ನನ್ನ ಮುಖಕ್ಕೆ ಮಂಗಳಾರತಿ ಎತ್ತಿ ಅವಮಾನ ಮಾಡ್ಬಿಟ್ಲು. ಸಹಿಸ್ಕೊಳಕ್ಕಾಗ್ತಿಲ್ಲ. ನನ್ನ ಕೈಲಿ ಇದನ್ನ ಸಹಿಸ್ಕೊಳಕ್ಕಾಗ್ತಿಲ್ಲ ಅಳಿ ಅಂದ್ರೆ. ರೇವತಿ, ಏನೇ ಆದ್ರೂ ನೀನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಕಣೆ. ಮನೇಲೇನೋ ನ್ಯಾಯ ನೀತಿ ಧರ್ಮ ಅಂತ ಮಾತಾಡ್ತೀಯ ಸರಿ, ಆದ್ರೆ ತುಂಬಿದ ಸಭೆನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಹಾಗೆ ಮಾತಾಡಿದ್ದು ತಪ್ಪು. ದೊಡ್ಡವರೆಲ್ಲ ನಿಮ್ಮಪ್ಪಂಗೆ ಕೈ ಮುಗ್ದು ಗೌರವ ಕೊಡೋ ಜನ. ನೀ ನೋಡಿದ್ರೆ ಅವ್ರ ಮುಂದೆನೆ ಪಟಪಟ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟಿಯಲ್ಲ.
ನಿಮ್ಮಪ್ಪಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಏನ್ ಅವಮಾನ ಆಯ್ತು? ಅಂಥದ್ದೇನ್ ಮಾತಾಡ್ದೆ ನಾನು? ರಮೇಶ್ ಭವನ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ದೆ ಅಷ್ಟೇ. ರಮೇಶ್ ಭವನ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ದೆ ಅಷ್ಟೇ. ಆ ಜಾಗ ರಮೇಶ್ ಭವನ್ಗೆ ಸೇರಿದ್ದು ಅನ್ನೋ ಸತ್ಯನ ಎಲ್ರಿಗೂ ಹೇಳ್ದೆ. ಇವ್ರಿಬ್ರು ಯಾಮಾರ್ಸ್ ಅದನ್ನ ಕಿತ್ಕೊಂಡ್ರು ಅಂತ ನಾನೇನಾದ್ರೂ ಹೇಳಿದ್ನಾ? ನಾನು ಎಚ್ಚರಿಕೆ ಕೊಟ್ಟೆ, ಅದಕ್ಕೆ ನೀನು ಸುಮ್ಮನದೆ. ಇಲ್ದೇ ಇದ್ದಿದ್ರೆ ಅದನ್ನು ಹೇಳ್ಬಿಡ್ತಿದ್ದೆ. ಹೌದು, ನಾನು ಹಾಗೇನೆ. ನಿಜ ಹೇಳಿದ್ರೆ ನಿಮ್ ಕೋಪ ಉಕ್ಕಿ ಬರುತ್ತಲ್ಲ. ನೀವ್ ಮಾಡಿರೋ ಪಾಪ ನಿಮ್ಮನ್ ಕಾಡ್ದೆ ಸುಮ್ನೆ ಬಿಡಲ್ಲ. ನಿನ್ ಕುತ್ಕೆಲ್ ತಾಳಿ ಇಲ್ದೇ ಇದ್ದಿದ್ರೆ ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ್ತಿದ್ದೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಓಪನ್ ಮಾಡ್ತಿದ್ವಿ ಅನ್ನೋ ಸಂತೋಷದಲ್ಲಿದ್ವಿ. ಆ ಸಂತೋಷ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಇದಿನ್ನೂ ಆರಂಭ. ಈಗ್ಲೇ ಸಂತೋಷ ಹಾಳಾಯ್ತು, ನೆಮ್ಮದಿ ಹಾಳಾಯ್ತು ಅಂದ್ರೆ ಹೇಗೆ? ನೀವಿಬ್ರು ರಮೇಶ್ ಭವಂಗ್ ಮಾಡಿರೋ ಪಾಪ ನಿಮ್ಮನ್ ಕಾಡ್ದೆ ಸುಮ್ನೆ ಬಿಡೋಲ್ಲ. ಸರಿಯಾಗಿ ಶಿಕ್ಷೆ ಅನ್ಭವಿಸ್ತೀರಾ ನೀವು. ಇದೇ ನನ್ ಶಾಪ. ನೋಡಿದ್ರಳಿ ಅಂದ್ರೆ ನಮಗ್ ಶಾಪ ಹಾಕ್ಬಿಟ್ಟು ಹೋಗ್ತಿದ್ದಾಳೆ. ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ಸರಿ ಬಿಡಿ ಮಾವ, ನೀವೇ ತಾನೇ ಹೇಳಿದ್ದು ಇವರೆಲ್ಲ ಹೀಗೆ ಮಾತಾಡ್ತಿರ್ತಾರೆ, ದುಡ್ಡು ಕಾಸು ಸೇರಿದ ಮೇಲೆ ಸುಮ್ಮನಾಗ್ತಾರೆ ಅಂತ. ತಗೊಳ್ಳಿ ಮಾವ, ಇದನ್ನ ತಗೊಂಡೋಗಿ ಒಳಗಡೆ ಇಡಿ, ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ. ಈಗ ಬಂದ್ಯಾ ಮೇಡಿ? ಬಾ ಊಟ ಮಾಡು. ಅಡಿಗೆ ರೆಡಿ ಇದೆಪ್ಪ, ಬಂದು ಊಟ ಮಾಡು. ನೋ ಮಾಮ್, ಐ ಆಮ್ ನಾಟ್ ಹಂಗ್ರಿ. ಕಾವೇ ಊಟ ಮಾಡಿದ್ಲಾ? ವಾಟ್ ಇಸ್ ದಿಸ್ ಮಾಮ್? ಕಾವ್ಯ ಊಟ ಮಾಡಿದ್ಲಾ ಅಂತ ಕೇಳಿದ್ರೆ ಸೈಲೆಂಟ್ ಆಗಿದ್ದೀರಿ, ಏನರ್ಥ? ಅವಳಿನ್ನೂ ಊಟ ಮಾಡಿಲ್ಲಪ್ಪ. ವಾಟ್? ಕಾವ್ಯ ಇನ್ನೂ ಊಟ ಮಾಡಿಲ್ವಾ? ಅಲ್ಲ ಡ್ಯಾಡ್, ಅವಳನ್ನ ಜೋಪಾನಾಗಿ ನೋಡ್ಕೊಳ್ಳಿ ಅಂತ ತಾನೇ ಹೇಳಿದ್ ನಾನು. ಇನ್ನೂ ಅವಳು ಊಟ ಮಾಡಿಲ್ಲ ಅಂದ್ರೆ ಏನರ್ಥ? ವೆರ್ ಇಸ್ ಕಾವ್ಯ? ಕಾವ್ಯ ಮೇಡಿ, ಕಾವ್ಯ ರೂಮ್ ಕೀ ತಗೊಳ್ಳೋ. ರೂಮ್ ಕೀನಾ? ರೂಮ್ ಯಾಕೆ ಲಾಕ್ ಹಾಕಿದೆ? ಕಾವ್ಯ ಅಲ್ಲಿ? ಕಾವಿನ ನಿನ್ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕಿದ್ದೀವಿ. ವಾಟ್? ಕಾವ್ಯನ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕಿದ್ರಾ? ಏನ್ ಹೇಳ್ತಿದ್ರ ನೀವು? ಇನ್ನೇನ್ ಮಾಡಕ್ಕಾಗತ್ತೆ, ಅವಳು ಆಡೋ ಲಕ್ಷಣಕ್ಕೆ. ನಿನ್ನ ತಂಗಿ ಹೆದರ್ಕೊಂಡು ನಡುತ್ತಾ ಇದ್ದಾಳೆ, ಅದಕ್ಕೆ ಅವಳನ್ನ ನಿನ್ ರೂಮಲ್ಲಿ ಹಾಕಿ ಕೂಡ ಹಾಕಿ ಬೀಗ ಹಾಕಿ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಏನ್ ಹೇಳಿದ್ಯಲ್ಲ, ಇವರು ರೂಮಲ್ಲಿ ಕೂಡ ಹಾಕಿದಾರಂದ್ರೆ ನೀವೇನ್ ಮಾಡ್ತಾ ಇದ್ರಿ? ಸಾರಿ ಮೇಡಿ, ಕಾವ್ಯನ್ನ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕಿದ್ದು ನಾನೇ ಕಣೋ. ನೀನು ಹೋದ್ಮೇಲೆ ಅವಳ ಬಿಹೇವಿಯರ್ ತುಂಬ ವೈಲೆಂಟ್ ಆಗಿತ್ತು. ನಮಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ರೂಮಲ್ಲಿ ಕೂಡ ಹಾಕಿ ಲಾಕ್ ಮಾಡಿದ್ವಿ. ಮೈ ಗಾಡ್ ಡ್ಯಾಡ್, ಅವಳು ಮೊದಲೇ ಡಿಪ್ರೆಷನ್ ಇದ್ಲು. ಈಗ ನೀವು ಅವಳೊಬ್ಬಳನ್ನ ರೂಮಲ್ಲಿ ಕೂಡ ಹಾಕಿದ್ರೆ ಇನ್ನೂ ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ಅಲ್ಲ ಡ್ಯಾಡ್, ಅವಳು ಹೇಗೆ ಕ್ಯೂರ್ ಆಗ್ತಾಳೆ? ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಪ್ಪ, ಆದರೆ ಆ ಸಮಯದಲ್ಲಿ ಅವಳನ್ನ ಹ್ಯಾಕ್ ಕಂಟ್ರೋಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ಲಿಲ್ಲ. ನೋಡೋ, ನಿನ್ನ ಹೆಂಡತಿ ವಿಷಯದಲ್ಲಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಮದುವೆಯಾಗಿ 1.5 ವರ್ಷ ಆದ್ರು ಇನ್ನು ನಿಮ್ಮ ಸೊಸೆ ಬಸ್ರಿ ಆಗಿಲ್ವಾ ಅಂತ ಅಕ್ಕಪಕ್ಕದ ಮನೆಯವ್ರು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಈಗ ಅವಳಿಗೆ ಹುಚ್ಚಿಡ್ದಿದೆ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ನೋಡೋ, ಅವಳು ನಮ್ಮ ಕುಟುಂಬಕ್ಕೆ ಸರಿ ಬರೋದಿಲ್ಲ. ಸ್ವಂತ ಸಂಬಂಧ ಅಂತ ನಾನೇ ನೋಡಿ ಮದುವೆ ಮಾಡಿದ್ದು. ಈಗ ನಾನೇ ಹೇಳ್ತಾ ಇದ್ದೀನಿ, ಅವಳನ್ನ ಯಾವುದಾದ್ರೂ ಆಸ್ಪತ್ರೆಗೆ ಸೇರಿಸಿ ಡೈವರ್ಸ್ ಮಾಡಿಬಿಡು. ಬೇರೆ ಒಂದು ಒಳ್ಳೆ ಹುಡುಗಿ ನೋಡಿ ನಾನೇ ನಿಂತು ಮದುವೆ ಮಾಡ್ತೀನಿ. ಶಾರದಾ, ಏನ್ ಮಾತು ಅಂತ ಆಡ್ತಿದ್ಯಾ? ಇಂಥ ಸಮಯದಲ್ಲಿ ಹೀಗೆ ಮಾತಾಡೋದು? ನೀವು ಮಾತಾಡಬೇಡಿ, ಸ್ವಲ್ಪ ಸುಮ್ಮನಿರಿ. ನಮ್ಮ ಮಗನ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡವಾ? ಏನು ಯೋಚನೆ ಮಾಡ್ತೀಯ? ಆರಂಭದಿಂದಲೂ ನಿನ್ ಕಾವ್ಯನ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಅದಕ್ಕೆ
ಅದಕ್ಕೆ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ? ಲುಕ್ ಹಿಯರ್, ಕಾವ್ಯ ಇಸ್ ಮೈ ವೈಫ್. ಅವಳನ್ನ ರೂಮಲ್ಲಿ ಕೂಡ ಹಾಕಿದ್ದೆ ತಪ್ಪು ಅಂತ ಹೇಳ್ತಿದ್ದೀನಿ. ಅಂಥದ್ರಲ್ಲಿ ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಡಿವೋರ್ಸ್ ಕೊಡು ಅಂತ ಹೇಳ್ತಿದ್ಯಲ್ಲ. ಛೇ!